ಸರ್, ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ತುಂಬ ಭ್ರಷ್ಟಾಚಾರ ತುಂಬ ನಡೀತಾ ಇದೆ ಸರ್. ಇದನ್ನು ನಾನು ಎಮ್ ಡಿ ಅವರು ಮತ್ತು ನಮ್ಮ ಡಿ ಪಿ ಮೇಡಮ್ ಅವರ ಗಮನಕ್ಕೆ ತಂದು ಪ್ರತಿಯೊಬ್ಬ ಡಿಪಾರ್ಟ್ಮೆಂಟಲ್ಲಿ ಈ ಥರ ಅನ್ಯಾಯ ಆಗ್ತಾಯಿದೆ ಅಂತ ನಾನು ಆರ್ ಟಿ ಐಲಿ ಅವರು ದಾಖಲೆ ಸಮೇತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರೋದಕ್ಕೆ ಯಾವುದೋ ಒಂದು ಫಾಲ್ಸ್ ಅಲಿಗೇಷನಲ್ಲಿ ನಾನು ಡಿಸ್ಮಿಸ್ ಮಾಡಿಸಿದ್ರು ಸರ್. ನಾನು ಕೋರ್ಟಿಂದ ಮತ್ತು ಕೋರ್ಟ್ ಮೊರೆ ಹೋಗಿ ಕೋರ್ಟಿಂದ ಡ್ಯೂಟಿ ರೀಇನ್ಸ್ಟೇಟ್ ಬಂದಮೇಲೆ ನಂತರ ಒಂದು 15 ಜನ ಇವರು ಕಾರ್ಮಿಕರು ಡ್ಯೂಟಿಗೆ ಸೇರ್ಪಡೆ ಆಗಿರ್ತಾರೆ ಸರ್. ಮಧ್ಯಂತರ ಆದೇಶದಲ್ಲಿ ಕೆಲವರು ಗುರುಪ್ರಸಾದ್ ಮತ್ತು ಇವರು ಬಾಲಾಜಿ, ರಾಮಲಕ್ಷ್ಮಯ್ಯ, ಮಂಜುನಾಥ ಇಂಥವರು ಅತಿ ಕೆಂಪು ಪ್ರಕರಣಗಳಲ್ಲಿ ಸಿಲ್ಕಿ ಅಪರಾಧ ಪ್ರಕರಣಗಳಲ್ಲಿ ಸಿಲ್ಕೊಂಡಿರ್ತಾರೆ. ಇಂಥವರೆಲ್ಲ ರಿಟ್ ಪಿಟಿಷನ್ ವಾಪಸ್ ತಗೊಂಡು ನಂದು ಮಾತ್ರ ಕ್ಲಿಯರ್ ಮಾಡ್ತಾಯಿಲ್ಲ ಸರ್. ನಾನು ಇವ್ರ ಥರ ನನಗೂ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ, ಇಲ್ಲ ನೀನು ಮಾಡಲ್ಲ, ನೀವು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರಿಗೆಲ್ಲ ಶಿಕ್ಷೆ ಕೊಡಿಸಿದೆಯಾ, ನಿಮ್ಮಂಥವ್ರು ನಮ್ಗೆ ಬೇಕಾಗಿಲ್ಲ ಅಂಥೇಳಿ ನನಗೆ ಪ್ರಕಾರವನ್ನು ಇತ್ಯರ್ಥಪಡಿಸಿದೆ. ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ಡ್ಯೂಟಿ ಸ್ಟಾಪ್ ಮಾಡಿಸಿದ್ದಾರೆ ಸರ್. 1.5 ವರ್ಷ ಆಗಿದೆ. ಈಗ ನಂಬರು ಪ್ರಕರಣ ದಾಖಲೆ ಮಾಡಿ ಅದಾಲತಲ್ಲಿ ಕ್ಲಿಯರ್ ಮಾಡಿಕೊಡಿ ಅಂತ ಹೋದಾಗ ನೆಕ್ಸ್ಟ್ ಮೂಮೆಂಟಲ್ಲಿ ನಾಳೆ ಜಡ್ಜ್ಮೆಂಟ್ ಇದೆ, ಇವತ್ತು ಅದಾಲತಲ್ಲಿ ನಿಂದು ಅವ್ರ ಥರ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಕರೆಸ್ಬಿಟ್ಟು, ಇಲ್ಲ ನೀನು ಮಾಡಲ್ಲ, ಹೋಗು, ನೀನೇನು ಮಾಡ್ಕೊತೀವಿ, ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ, ನೀನು ಮಾಡಲ್ಲ, ನಿಮ್ಮಂಥ ಪ್ರಾಮಾಣಿಕರು ನಮಗೆ ಸಂಸ್ಥೆಗೆ ಬೇಕಾಗಿಲ್ಲ ಅಂತೇಳಿ CLO ಈ ಅತಿ ಕೆಂಪು ಗಂಭೀರ ಪ್ರಕರಣಗಳಲ್ಲಿ ಸಿಲುಕಿರುವ ನೌಕರರಿಗೆ ಶಾಮೀಲಾಗಿ ಅವ್ರ ಹತ್ರ ಲಂಚ ತಗೊಂಡು ಅವ್ರದ್ದು ಮಾತ್ರ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ನಂದು 1 ವರ್ಷ 8 ತಿಂಗಳು ಶಿಡ್ಲಘಟ್ಟ ಘಟಕದಲ್ಲಿ ಮಧ್ಯಂತರ ಆದೇಶದಲ್ಲಿ ಡ್ಯೂಟಿ ಮಾಡಿದ್ದೀನಿ. ನಂದು ಯಾವುದೇ ರೀತಿಯ ಪ್ರಕರಣ ದಾಖಲಾಗಿರುವುದಿಲ್ಲ. ಉತ್ತಮ ಹಾಜರಾತಿಯೊಂದಿಗೆ 2 ಸಲ ಪ್ರಶಂಸನಾ ಪತ್ರ ಪಡೆದುಕೊಂಡಿರುತ್ತೇನೆ. ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು ಅವರು, ಇಲ್ಲ ನೀವಂಥ ಪ್ರಾಮಾಣಿಕರು ನಮ್ಗೆ ಬೇಕಾಗಿಲ್ಲ, ನಮಗೆಲ್ಲ ಅಂಥವರೇ ಬೇಕು, ಅವ್ರು ದುಡ್ಡು ಮಾಡಬೇಕು, ಕೇಸ್ಗಳು ಬರ್ಸ್ಕೋಬೇಕು, ಡಿ ಸಿಗಳಿಗೆ ದುಡ್ಡು ಕೊಡಬೇಕು, ಡಿ ಸಿಗಳು ದುಡ್ಡು ಮಾಡಿಕೊಂಡು ನಮಗೆ ಇಲ್ಲಿವರೆಗೂ ನಮ್ಮನ್ನು ಸಾಕಬೇಕು, ಇಲ್ಲೂ ನಮ್ಮವರೆಗೂ ಬರಬೇಕು ಅಂಥೇಳಿ ಅಂಥ ಭ್ರಷ್ಟಾಚಾರಗಳಿಗೆ ಮಾತ್ರ ಅವಕಾಶ ಇದೆ ಸರ್. ನಮ್ಮಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಅವಕಾಶವಿಲ್ಲ. ನನಗೆ 19 ಬರೋ ಶುಕ್ರವಾರ 19/12/25 ಕೋರ್ಟು ಡಬಲ್ ಬೆಂಚ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಬೆಂಚಿಗೆ ಬಂದಿರುತ್ತದೆ. ದಯವಿಟ್ಟು ಅವ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಸಾರಿಗೆ ಮಿನಿಸ್ಟ್ರಿಗೆ MD ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈಗ ನಾನು ಆರೋಪಣೆ ಮಾಡಿರುವ ಎಲ್ಲ ಅಂಶಗಳು ಸದ್ಯ ಪ್ರಾಮಾಣಿಕವಾಗಿ ನಿಜ ಆಗಿರುತ್ತವೆ. ಅವ್ರಿಗೂ ಸಹ ನನಗೂ ಒಂದು ಅವಕಾಶ ಕಲ್ಪಿಸಿಕೊಡಬೇಕು, ಮಾನವೀಯತೆಯಿಂದ ತಮ್ಮಲ್ಲಿ ಬೇಡ್ಕೊಳ್ಳುತ್ತೇನೆ ಸ್ವಾಮಿ. ಕಿರುಕುಳ ಕೊಡ್ತಾರಂದರೆ ನಮ್ಮ ಡಿವಿಷನಲ್ಲಿ DC ಇಂದ ಹಿಡಿದು ತನಿಖಾಧಿಕಾರಿಗಳವರೆಗೂ ಪ್ರತಿಯೊಬ್ಬರು ಭ್ರಷ್ಟಾಚಾರದಲ್ಲಿ ತುಳುಕಾಡ್ತಾ ಇದ್ದಾರೆ ಸರ್. ನಾನಿದ್ದರೆ ಅವ್ರಿಗೆ ಅಡ್ಡ ಸರ್. ಯಾಕಂದರೆ ನಾನು ಪ್ರತಿಯೊಂದು ವಿಷಯನೂ ನಮ್ಮ DP ಮೇಡಮ್ಗೆ ಕಂಪ್ಲೇಂಟ್ ಮಾಡ್ತೀನಿ. DP ಮೇಡಮ್ ಇದ್ದಾರೆ, ಆ ಸೀಟಲ್ಲಿ ಯಾರು ಇರ್ತಾರೋ ಅವ್ರಿಗೆ ನಾನು ಸೇರಿದಾಗಲಿಂದ ಸುಮಾರು ಒಂದು 15 ವರ್ಷದಿಂದ ಒಂದು 8 ಪ್ರಕರಣಗಳನ್ನು ನಮ್ಮ ನೌಕರ ಮೇಲೆ, ನಮ್ಮ ಆಫೀಸರ್ಸ್ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಎಲ್ಲವೂ ಪ್ರೂವ್ ಆಗಿದೆ. ಅವ್ರಿಗೆ ಶಿಕ್ಷೆ ಆಗಿದೆ. ನಾನು ಈಗ ಅಡ್ಡ ಸರ್ ಅವ್ರಿಗೆ. ಇವನಿದ್ರೆ ನಮಗೆ ಪ್ರತಿಯೊಂದು ವಿಷಯದಲ್ಲಿ ಅಡ್ಡ ಬರ್ತಾನೆ, ಗೊತ್ತಾಗ್ತದೆ ಇವನಿಗೆ, ಮೇಲೆ ಕಂಪ್ಲೇಂಟ್ ಮಾಡ್ತಾನೆ. ಇವನು ಇಲ್ಲೇ ಇದ್ದರೆ ಅವನು ಏನು ಗೊತ್ತಾಗಲ್ಲ ಅಂಥೇಳಿ ನನಗೆ ಈ ಥರ ಸೆಂಟ್ರಲ್ ಆಫೀಸಲ್ಲಿ ಆಂಥೋನಿ ಜಾರ್ಜ್ ಅಂತ CTM ಇದ್ದಾರೆ ಸರ್. ಅವರು ಇಲ್ಲಿ ಡಿಸ್ಮಿಸ್ ಮಾಡಿ ಅಲ್ಲಿ ಅಡ್ಡ ಹಾಕಿದ್ದಾರೆ ಸರ್. ಅಪೀಲಲ್ಲಿ ಮಾಡದೆ ಅಡ್ಡ ಬಂದರು. ಈಗ ರಿಟ್ ಅಪೀಲು ಎಲ್ಲರಲ್ಲಿ ಕ್ಲಿಯರ್ ಮಾಡಿಕೊಟ್ಟು ನಾನು ಮಾತ್ರ ಕ್ಲಿಯರ್ ಮಾಡಿಕೊಟ್ಟಿಲ್ಲ ಸರ್. ನಾನು ಇಷ್ಟೊಂದು ಪ್ರಾಮಾಣಿಕವಾಗಿದ್ದರೂ ನನಗೆ ಸಂಸ್ಥೆಯಲ್ಲಿ ಅವಕಾಶ ಇಲ್ಲ ಸರ್. ಈಗ ಈ ಥರ ಗಂಭೀರ ಕೆಂಪು ಪ್ರಕರಣಗಳಲ್ಲಿ ಸಿಲುಕಿದವರ ನಮ್ಮ ನೌಕರರಿಗೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ ಸರ್.